ಓಂ ಅಸಾಧ್ಯ ಸಾಧಕ ಸ್ವಾಮಿನ್ನ ಸಾಧ್ಯಂ ದವ ಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧ್ಯ ಪ್ರಭು ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ದಾತ್ರಾಷ್ಟಂ ತಕ್ಷಕಂ ಕಾಳಿಂ ತಥಾ ಏತಾನಿ ನವನಾಮಾನಿ ನಾಗನಾಂಚ ಮಹಾತ್ಮನಂ ಸಾಯಂಕಾಲೇತ್ ಸ್ಮರೇ ನಿತ್ಯಂ ಪ್ರಾತಃಕಾಲೇ ವಿಶೇಷತಃ ನಿಶ್ಚಯೇದ್ ದ್ವಿಷಭಯಂ ತತ್ಸಯೇತ್ ಸರ್ವತ್ರ ವಿಜಯೀ ಭವೇತ್. ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಭಾಳ ಸಂತೋಷ. ತಾವೆಲ್ಲ ಬಂದಿರತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ಸರ್ಪ ಸಂಸ್ಕಾರ ಅನ್ನೋದು ಭಾಳ ಮುಖ್ಯ. ಸಂಸ್ಕಾರ ಅನ್ನೋದೇ ಭಾಳ ಮುಖ್ಯ. ಒಬ್ಬ ಮನುಷ್ಯ ಸಂಸ್ಕಾರವಂತನಾಗಿದ್ದರೆ ಜೀವನ ಪರ್ಯಂತ ಯಶೋ ಕೀರ್ತಿ ಪದವಿ ಪ್ರಾಪ್ತಿಯಾಗುತ್ತೆ ಅಂತ. ಮೊದಲಿಂದ ಬಂದಿರತಕ್ಕಂಥದ್ದೇನು ಅಂದರೆ ಅಣುಋಣ ತೃಣಕೇಷ್ಟದಲ್ಲಿ, ಅಂದರೆ ಭೂಪಾತಾಳದಿಂದ ಆತಳ ವಿತಳ ಸುತಳ ರಸಾತಳ ಮಹಾತಳ ಪಾತಾಳದ ಲೋಕದಲ್ಲಿ ಇರತಕ್ಕಂಥ ನಾಗಲೋಕ ಬಹಳ ಮುಖ್ಯ. ಒಬ್ಬ ಮನುಷ್ಯ ಹುಟ್ಟಬೇಕು ಅಂದರೆ ನಾಗದೇವತೆಗಳ ಅನುಗ್ರಹ ಬೇಕು. ಸಂತಾನ ಅಭಿವೃದ್ಧಿ ಬೇಕು ಅಂದರೆ ನಾಗದೇವತೆ ಅನುಗ್ರಹ ಬೇಕು. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಯಶೋಕೀರ್ತಿ ಪದವಿ ಬೇಕು ಅಂದರೆ ನಾಗದೇವತೆ ಅನುಗ್ರಹ ಬೇಕು. ಒಬ್ಬ ಮನುಷ್ಯ ಗೃಹ ನಿರ್ಮಾಣ ಕಾರ್ಯವನ್ನು ಮಾಡಬೇಕು ಅಂದರೆ ಪೂರ್ವಜನ್ಮದ ಕರ್ಮ ಕಳೆದಿದೆಯಾ ಅಂತ ನೋಡೋಕ್ಕೆ ಅವನ ಮನೆ ಕಟ್ತಾನೆ ಅಂದರೆ ನಾಗಲೋಕದ ಅನುಗ್ರಹ ಬೇಕು. ಇದೆಲ್ಲ ಏನು ಅಂದರೆ ನಾಗೇಂದ್ರ ದೇವತಾ ಪ್ರೀತ್ಯರ್ಥಂ ತತ್ಪುರುಷಾಯ ವಿದ್ಮಹೆ ಸಹಸ್ರಪಣಾಯ ಧೀಮೆ ತನ್ನೋ ನಾಗೇಂದ್ರ ದೇವತಾ ಪ್ರಚೋದಯತ್. ಅಂಥ ಒಂದು ನಾಗದೇವತೆಗಳು ಎಲ್ಲಿ ವಾಸವಾಗಿರ್ತಾರೆ? ಬಲಚಕ್ರವರ್ತಿಯ ಸ್ವರೂಪದಲ್ಲಿರ್ತಕ್ಕಂಥ ಅವಕಾಶ ರಾಜಮಹಾರಾಜರು ಬಲಿಚಕ್ರವರ್ತಿಗೆ ಕೃಷ್ಣ ಪರಮಾತ್ಮನು ಆಗ ವಸುದೇವ ಕುಟುಂಬಕಂ ಅಂತ ಕೃಷ್ಣ ಏನು ಮಾಡಿಬಿಡ್ತಾನೆ, ಬಲಚಕ್ರವರ್ತಿಯಾಗಿ ತ್ರಿವಿಕ್ರಮನಾಗಿದ್ದಾಗ ಆ ಪಾತಾಳಕ್ಕೆ ತಳ್ಳಿಬಿಡ್ತಾನೆ. ಪಾಪ ಎಲ್ಲ ದೇವತೆಗಳು ಯಕ್ಷ ಕಿನ್ನರ ಕೆಂಪುರುಷ ಕಂದರ ಕುಲ ಸೇವಿತ ಅಂತ ಹೇಳ್ತೀವಿ, ಇವರೆಲ್ಲ ನಿದ್ರಾವಸ್ಥೆಗೆ ಹೊರಟೋಗಿದ್ರು ಆ ಸಮಯಕ್ಕೆ. ಈಗೇನಾಗಿದೆ, ಕಲಿಯುಗ ಅಂತ್ಯಕಾಲಕ್ಕೆ ಎಷ್ಟು ಕಷ್ಟಗಳು ನೀವೆಲ್ಲ ಪಡ್ತಾ ಇದ್ದೀರಾ ಅಂದರೆ, ಯಾಕೆ ಪಡ್ತೀರಾ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಚಾರ ಏನು ಅಂದರೆ, ಅವರ ಆಗ ನಿದ್ದೆ ಮಾಡಿದಾಗ ನಮ್ಮ ಮಹಾರಾಜನ್ನು ಹಾಕಿ ತುಳಿದಿರ್ತಕ್ಕಂಥದ್ದು ಮಹಾವಿಷ್ಣು. ನೀವೆಲ್ಲ ಎಷ್ಟು ವಿಶೇಷವಾಗಿ ತನು ಮನ ಧನ ಸೇವೆಯನ್ನು ಅಷ್ಟೆಲ್ಲ ವಿಶೇಷಪೂರ್ವಕವಾಗಿ ಮಾಡಿರ್ತಕ್ಕಂಥ ಬಲಚಕ್ರವರ್ತಿಗೆ ಒಂದು ಚೂರು ಅಯ್ಯೋ ಅಂತ ಹೇಳಿಲ್ಲ. ಯಾರಿದ್ದರೂ ಸಹ ಅವನು ಹೊಟ್ಟೋಗ್ತಾ ಇದ್ದಾಗ ಸುಮ್ಮನೆ ಇದ್ದುಬಿಟ್ರಿ. ಅವನಿಗೆ ಓಣಂ ಸಮಯದಲ್ಲೋ ವಿಶೇಷವಾಗಿರ್ತಕ್ಕಂಥ ಪಾತಾಳ ಲೋಕದಲ್ಲಿರ್ತಕ್ಕಂಥ ದೀಪಾವಳಿ ಬಲಿಪಾಡ್ಯಮಿ ಸಮಯದಲ್ಲೋ ಅನುಗ್ರಹಪೂರ್ವಕವಾಗಿರ್ತಕ್ಕಂಥ ದೀಪಗಳು ಹಚ್ಚಿದಾಗಲೋ ನಮ್ಮ ಈಶ್ಯಗಳನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಕರ್ಮಗಳು ಕಳ್ಕೊಳ್ಳೋಕ್ಕೆ ಅಂಥ ಬಲಿಚಕ್ರವರ್ತಿಗೆ ಕೋಟೆ ಕಾವಲು ಕಾಯೋದು ಯಾರು ಅಂದರೆ ಯತ್ರ ಯೋಗೀಶ್ವರ ಕೃಷ್ಣ ಯತ್ರೋತ್ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿಧ್ರುವ ನೀತಿರ್ಮತಿರ್ಮಮ. ಇಂಥ ಕೃಷ್ಣ ಪರಮಾತ್ಮ ಆ ಬಲಿಚಕ್ರವರ್ತಿ ಕೋಟೆಯನ್ನು ಕಾಯ್ತಾನೆ ಬಲಿಪಾಡ್ಯಮಿ ದಿವಸ. ಅದಕ್ಕೇನು ಹೇಳುತ್ತೆ, ಪಂಚಮಿ ಅನ್ನೋದು ಬಹಳ ಮುಖ್ಯ. ಅಗ್ನಿ ವಾಯು ಜಲ ಭೂಮಿ ಆಕಾಶ. ಅದಕ್ಕೆ 5ನೇ ಲೋಕವಾಗಿರ್ತಕ್ಕಂಥ ಪಾತಾಳದಲ್ಲಿ ನಾಗಲೋಕ ಬಹಳ ಮುಖ್ಯ. ಇದರಲ್ಲಿ ಇವತ್ತಿಗೂ ಪಾತಾಳ ಲೋಕದಲ್ಲಿರ್ತಕ್ಕಂಥ ಈ ಸರ್ಪ ಸಂಸ್ಕಾರ ಅನ್ನೋದು, ಸರ್ಪಗಳಿಗೆ ನೀವೇನಾದರೂ ಪಾಪಗಳು ಮಾಡಿದರೆ, ನೀವೇನಾದರೂ ತೊಂದರೆ ಕೊಟ್ಟಿದ್ದರೆ, ಹಾವುಗಳನ್ನು ಸಾಯಿಸಿದರೆ, ಹಾವುಗಳು ಸಂದಿಗ್ಧ ಕಾಲದಲ್ಲಿ ಇಬ್ಬರು ಸೇರ್ತಾ ಇರೋದನ್ನು ನೋಡಿದರೆ, ಹಾವು ಅಕಸ್ಮಾತು ಮಕ್ಕಳ ಸಮೇತ ಹುತ್ತದಲ್ಲಿದ್ದಾಗ JCBಲಿ ಹಾಕಿ ತುಳಿದಿದ್ರೆ, ಹುತ್ತಗಳನ್ನ ಹೊಡೆದು ಬಿಸಾಕಿದ್ರೆ, ಎಷ್ಟೋ ಜನ ರೌದ್ರಾವತಾರ ಹಾವುಗಳನ್ನು ಬಟ್ಟೆ ಒಗೆದುಬಿಟ್ಟಿದ್ರೆ, ನಿಮ್ಮ ಭಯಭೀತಿಗೆ ಆ ಭಯಕ್ಕೋಸ್ಕರ ಹಾವುಗಳನ್ನ ಸಾಯಿಸಿದರೆ, ಇದೆಲ್ಲದಕ್ಕೂ ಸಂಸ್ಕಾರವಂತರಾಗು ಅಂತ ಹೇಳ್ತಾರೆ. ರತ್ನ ಸಿಂಹಾಸನ ಸ್ವಾಗತಂ. ಅದರಲ್ಲಿ 9 ವಿಧವಾದ ನವರಂಧ್ರಗಳಿಗಿರ್ತಕ್ಕಂಥ ಹಾವುಗಳು. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ದಾತ್ರಾಷ್ಟಂ ತಕ್ಷಕಂ ಕಾಳಿಯಂ ತಥಾ. ಇಷ್ಟು ಜನ ಇರ್ತಾರೆ. ಈ 9 ಜನ 9 ರಂಧ್ರಗಳಿಗೆ ಅವರೇ ಅಧಿದೇವತೆಗಳು. ನಿಮಗೆ ಒಂದು ಚಕ್ರ ಕೆಟ್ಟೋಯ್ತು ಅಂದರೆ, ಅಕಸ್ಮಾತ್ ಅವನಿಗೆ ಪ್ರಾಸ್ಟೇಟ್ ಆಪರೇಷನ್ ಅಂದರೆ ಏನು ಅಂದರೆ ಮೂಲಾಧಾರದಲ್ಲಿ ಯೂರಿನರಿ ಪ್ರಾಬ್ಲಮ್, ಗರ್ಭಕೋಶದ ಪ್ರಾಬ್ಲಮ್, ಇದಕ್ಕೆಲ್ಲ ಯಾರು ಕಾರಣ? ಹಾವು. ಆ ಮೂಲಾಧಾರ ಚಕ್ರ ಕೆಟ್ಟೋಯ್ತು ಅಂದರೆ ಅಲ್ಲಿರ್ತಕ್ಕಂಥ ಯಾವುದೇ ವಿಶೇಷವಾದ ಸಂದಿಗ್ಧ. ಹೊಕ್ಕಳಲ್ಲಿ ಹೊಟ್ಟೆ ಭಾಗದಲ್ಲಿ ಜೀರ್ಣ ಆಗ್ತಾ ಇಲ್ಲ, ಲಿವರ್ ಡ್ಯಾಮೇಜು, ಸಿಗರೇಟ್ ಜಾಸ್ತಿ ಸೇರ್ತಾ ಇದೆಯಾ, ಅಕಸ್ಮಾತ್ ವಾಯು ತತ್ವ ಜಾಸ್ತಿ ಸೇರಿದೆ, ಲಿವರ್ ಎನ್ಲಾರ್ಜ್, ಲಂಗ್ಸ್ ಎಲ್ಲ ಕೆಟ್ಟು ಹೋಗಿದೆ, ಯಾವ ಕಾಲಕ್ಕೂ ಬ್ರೀದಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ, ರಾತ್ರಿ ಉಸಿರಾಡೋಕ್ಕೆ ಪ್ರಾಬ್ಲಮ್, ಸಂತಾನ ಅಭಿವೃದ್ಧಿ ಆಗ್ತಿಲ್ಲ, ಎಷ್ಟಾದರೂ ವೀರ್ಯೋತ್ಪತ್ತಿ ಆಗ್ತಿಲ್ಲ. ಯಾರ ಕಾರಣ? ನಾಗದೇವತೆ ಅನುಗ್ರಹ. ಇದಕ್ಕೆಲ್ಲ ಕಾರಣ 2ನೇ ಚಕ್ರ ಪರಿವರ್ತನೆ. ಅನಾಹತ ಚಕ್ರ, ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು. ಪೂರ್ವಜನ್ಮನಿ ಇಹಜನ್ಮನಿ ಜನ್ಮಜನ್ಮನಿ ಏನಾದರೂ ಹಾವನ್ನು ಯಾವತ್ತಾದರೂ ಹಾವು ಉಸಿರು ಮಲ್ಕೊಂಡು ನಿದ್ದೆ ಮಾಡ್ತಾರೆ ಸಮಯದಲ್ಲಿ ಸಾಯಿಸಿರ್ತೀರ. ನೀವಲ್ಲ, ನಿಮ್ಮ ತಾತ ಸಾಯಿಸಿದ್ರು. 4ನೇ ತಲೆಮಾರಿಗೆ ಗ್ಯಾರಂಟಿ ಶತಸಿದ್ಧ. ಅವನಿಗೆ ಆ ತೊಂದರೆ ಮೊಮ್ಮಗನಿಗೆ ಬರೆದಿಟ್ಕೊಂಬಿಡಿ. ಅದು ಹುಡುಗಿ ಆಗಲಿ ಹುಡುಗನಾಗಲಿ, ಮಗಳ ಕಡೆಯಿಂದ ಆಗಲಿ ಮಗನ ಕಡೆಯಿಂದ ಆಗಲಿ, ಆ ವಂಶಕ್ಕಾಗಲಿ ಈ ವಂಶಕ್ಕಾಗಲಿ ಸರ್ಪ ಸಂಸ್ಕಾರ ಮಾಡದೇ ಇದ್ದರೆ ಇದಕ್ಕೆಲ್ಲ ಪರಿವರ್ತನೆ. ಇಂಥ ಒಂದು ಸರ್ಪಲೋಕದಲ್ಲಿ ಆ ತಳ ವೇತಳ ಸುತಳ ರಸಾತಳ ಮಹಾತಳ ಪಾತಾಳ ಎಲ್ಲಿದೆ? ಮರ್ಕೆರಾಯಿಂದ ಹಿಡಿದು ಸುಳ್ಯದಿಂದ ಹಿಡಿದು ಪುತ್ತೂರಿಂದ ಹಿಡಿದು ಪಾತಾಳ ಲೋಕಕ್ಕಿರ್ತಕ್ಕಂಥದ್ರಲ್ಲಿ ನಾವುಗಳು ನೋಡ್ತಾ ಹೋದರೆ ತೊಡಿಕಾನ ಮಲ್ಲಿಕಾರ್ಜುನ, ತದನಂತರ ಕುಕ್ಕೆ ಸುಬ್ರಹ್ಮಣ್ಯ, ಒಳಭಾಗದಲ್ಲಿ ಪಾತಾಳ. ಕುಕ್ಕೆ ಅಂದರೆ ಹಾವಿನ ಬುಟ್ಟಿ.
ಬಿದಿರು ಬುಟ್ಟಿ, ಕುಕ್ಕೆನಲ್ಲಿ ಹಾವನ್ನು ಮಲಗಿಸಿರ್ತಕ್ಕಂಥ ಹಾವು ಬುಟ್ಟಿ ಹೆಂಗಿರುತ್ತೆ, ಎಲ್ಲ ಬಿದಿರು ಬುಟ್ಟಿಲಿ ಹಾಗೆ ಮಲಗಿಸಿರೋದು. ಯಾರು ಮಲಗಿಸಿದ್ದೋ? ಸಾಕ್ಷಾತ್ ವಾಸುಕಿನ ಕಾಪಾಡ್ತಕ್ಕಂಥ ಅವಕಾಶವನ್ನು ಮಾಡಿರ್ತಕ್ಕಂಥದ್ದು ಸಾಕ್ಷಾತ್ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ಅಭಿರುಕ್ಷತೋ. ತಪ್ಪಿಸ್ಕೊಂಬರ್ತಾನೆ ಇವನು, ತಪ್ಪಿಸ್ಕೊಂಬಂದರೆ ಕಾಪಾಡು ಸುಬ್ರಹ್ಮಣ್ಯ ಹೋಗು. ಆ ಯುದ್ಧವನ್ನು ಮಾಡಿ ತಾರಕಾಸುರ ಸಂಹಾರ ಆಯಿತು, ಈಗ ಹೋಗಿ ವಾಸುಕಿನ ಕಾಪಾಡು ಅಂತ ಹೇಳ್ತಾನೆ. ಹೇಗೆ ವಾಪಸ್ ಮಾಡೋದು? ಆಗ ಪಾತಾಳ ಲೋಕಕ್ಕೆ ಬಂದಾಗ ಕುಕ್ಕೆಯನ್ನು ಹಾವಿನ ಬುಟ್ಟಿ ಮೇಲೆ ನವಿಲ್ ಮೇಲೆ ಕೂತಿರ್ತಕ್ಕಂಥ ಷಟಣನಾಯ ವಿದ್ಮಹೇ ಶಕ್ತಿ ಹಸ್ತಾಯ ಧೀಮಹೆ ತನ್ನೋ ಷಣ್ಮುಖ ಪ್ರಚೋದಯಾತ್. 6 ಮುಖದ ಸುಬ್ರಹ್ಮಣ್ಯ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರಾರ, ಷಟ್ಚಕ್ರೋಪಾಸನೆ ಮಾಡೋದು. ಅಂದರೆ ಏನೋ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ನಾಗದೇವತೆಯನ್ನು ಕಾಪಾಡಿರೋ ಸುಬ್ರಹ್ಮಣ್ಯನಿಗೆ ನೀನೇ ಗತಿಯ ಮೇಲೆ ಅಂತ ಹಾವುಗಳೆಲ್ಲ ಸುಬ್ರಹ್ಮಣ್ಯ ಮೊರೆ ಹೋಗುತ್ತೆ. ಸುಬ್ಬಣ್ಣ ಅಸ್ತು ಅಂದರೆ ತಥಾಸ್ತು. ನಿಮ್ಮ ಮಕ್ಕಳಿಲ್ವಾ? ಸುಬ್ಬಣ್ಣನ ಕೇಳ್ಕೋಬೇಕು. ನಿಮ್ಗೆ ಆಸ್ತಿ ಇಲ್ವಾ? ಸುಬ್ಬಣ್ಣನ ಕೇಳ್ಕೋಬೇಕು. ಋಣ ಬೇಕಾ? ಸುಬ್ಬಣ್ಣನ ಕೇಳ್ಕೋಬೇಕು. ಅಣ್ಣ ತಂಗಿರ ಬಾಂಧವ್ಯ ಚೆನ್ನಾಗಿರ್ಬೇಕಾ? ಸುಬ್ಬಣ್ಣನ ಕೇಳ್ಕೋಬೇಕು. ಮನೆ ಕಟ್ಟಲೇಬೇಕಾ? ಸುಬ್ಬಣ್ಣನ ಕೇಳ್ಕೋಬೇಕು. ಭೂಮಿ ಯಾವುದಾದ್ರು ಪಾಲು ಬೇಕಾ? ಎಲ್ಲಾದರೂ ಜಮೀನು ಋಣ ಬೇಕಾ? ಪಾಲ್ಕೋಬೇಕು ಅಂದರೆ ಸುಬ್ರಹ್ಮಣ್ಯ ಬೇಕು. ಇದಕ್ಕೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ ಈ ಸುಬ್ಬಣ್ಣ, ಈ ಸುಬ್ರಹ್ಮಣ್ಯ ಕಾರ್ತಿಕೆ ಎಷ್ಟೋ ಜನ ಪೆದ್ದಂಬಟ್ರು ಏನು ಮಾಡ್ಬಿಡ್ಯಾರೆ, ಅಯ್ಯೋ ತಮಿಳ್ನಾಡು ದೇವರು. ಯಾವ ನನ್ನ ಮಗ ಹೇಳ್ದೋ ನಿಮಗೆಲ್ಲ ತಮಿಳ್ನಾಡು ದೇವರು ಅಂತ? ನೀವೆಲ್ಲ ತಿಳ್ಕೊಳ್ಳಿ, 4 ಜಗತ್ತಲ್ಲಿ ಇರತಕ್ಕಂಥ ಮಾಸಗಳು. ಯಾವ 4 ಮಾಸಗಳು? ಶ್ರಾವಣ ಮಾಸ, ತದನಂತರ ಭಾದ್ರಪದ ಮಾಸ, ಆಮೇಲೆ ಆಶ್ವಿಜ ಮಾಸ, ಕಾರ್ತಿಕ ಮಾಸ. ಇದೆಲ್ಲ ಪೋರ್ಟ್ಫೋಲಿಯೋ. ಫಸ್ಟ್ ಶ್ರಾವಣ ಮಾಸ, ಸಾವನ್ ಕಾ ಮಹೀನಾ, ಬಂಬಂ ಭೋಲೆನಾಥ್. ಉತ್ತರ ಭಾರತದಲ್ಲಿ ಶ್ರಾವಣ ಕಾ ಮಹೀನಾ ಅಂದರೆ ನಾವು ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ತೀವಿ, ಅಥವಾ ವಿಶೇಷವಾಗಿ ವಿಷ್ಣು ಪೂಜೆಗಳನ್ನು ಮಾಡ್ತೀವಿ. ಉತ್ತರಾಯಣ, ದಕ್ಷಿಣಾಯಣ. ಉತ್ತರಾಯಣ ಎಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ವಿಷ್ಣುದು, ಆದರೆ ಪೂಜೆ ಆಗೋದಲ್ಲ ಶಿವಂದು. ದಕ್ಷಿಣಾಯಣ ಎಲ್ಲ ಸಾಕ್ಷಾತ್ ವಿಷ್ಣುದು, ಆದರೆ ಪೂಜೆ ಆಗ್ತಕ್ಕಂಥದ್ದು ವಿಷ್ಣು ಜೊತೆಗೆ ಶಿವನ ಪೂಜೆ ಬದಲು ವಿಷ್ಣು ಪೂಜೆಗಳಾಗುತ್ತೆ. ಅದಕ್ಕೆ ಈ ಒಂದು ದಕ್ಷಿಣಾಯಣದಲ್ಲಿ ಈ ಶ್ರಾವಣ ಮಾಸಕ್ಕೆ ಸಾವನ್ ಕಾ ಮಹೀನಾ, ನಾರ್ತ್ ಇಂಡಿಯಾ ಎಲ್ಲನೂ ಏನು ಮಾಡ್ತಾರೆ, ಈಶ್ವರನ ಯಾತ್ರೆ. ಎಲ್ಲರೂ ಅಮರನಾಥ್ ಯಾತ್ರೆ ಹೋಗ್ತಾರೆ, ಕೇದಾರ್ ಯಾತ್ರೆ ಹೋಗ್ತಾರೆ, ಬಂಬಂ ಬೋಲೆ. ಶ್ರಾವಣ ಕಾ ಮಹೀನಾ ಯಾರೋ ಪರಮೇಶ್ವರ ಸ್ವತಃ ಜೀವನ್ ಚರಿತ್ರ ಅನುಗ್ರಹ ಸಿದ್ಧಿ ಅಂತ ಒಂದು ಓಂ ನಮಃ ಶಿವಾಯ ಪಂಚಾಕ್ಷರಿಯನ್ನು ಅವನ ಅನುಗ್ರಹ. ಇಂಥ ಒಂದು ವೈಶಿಷ್ಟ್ಯಪೂರ್ವಕವಾಗಿರ್ತಕ್ಕಂಥ ಪರಮೇಶ್ವರನ ಸಾವನ್ ಕಾ ಮಹೀನಾ ಆದರೆ ಶ್ರಾವಣ ಮಾಸದ ನಂತರ ಭಾದ್ರಪದ ಮಾಸ ಯಾರು ಬರ್ತಾರೆ? ಅಮ್ಮ ಮಗ ಇಬ್ಬರು ಬಂದ್ಬಿಡ್ತಾರೆ. ಗಣಪತಿ ಓಂ ಗಣಾನ್ತ್ವಾಂ ಗಣಪತಿಕಂ ಭವ ಉಮಾಮಹೇಶ್ವರಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತೆ ಆನಶ್ವನ್ವನ್ನೋತಿ ಬಿಸೀಧ ಸಾಧನಂ. ಗಣಪತಿ ಬಂದ್ಬಿಟ್ಟ, ಇವನ ಜೊತೆ ಗೌರಿ ಬರಲೇಬೇಕು. ಅದಕ್ಕೆ ಅಂಥ ಒಂದು ಮಂಗಳಗೌರಿ ಆಷಾಢ ಮಾಸದ ನಂತರ ಶ್ರಾವಣ ಮಾಸದವರೆಗೂ ಮಂಗಳಗೌರಿ ಜೊತೆಗೆ ಸಾಕ್ಷಾತ್ ಗೌರಿ ಕೂತ್ಕೊಂತಾಳೆ. ಇಂಥ ಒಂದು ಗೌರಿ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ಅವಳಿಗೆ ಮತ್ತು ಇವನಿಗೆ ಭಾದ್ರಪದ ಮಾಸ. ಇನ್ನು ಉಳಿದಿರ್ತಕ್ಕಂಥ ಆಶ್ವೀಜ ಮಾಸ. ಶಿವನಿಗೆ 1 ರಾತ್ರಿ, ಶಿವನಿಗೆ ಒಂದೇ ರಾತ್ರಿ ಶಿವರಾತ್ರಿ. ಇವಳಿಗೆ ಶರನ್ನವರಾತ್ರಿ 9 ರಾತ್ರಿಗಳು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಇಂಥ 3 ದಿವಸದ ಕಾಲದಲ್ಲಿ ಒಬ್ಬಳು ಒಂದು 3 ದಿವಸ ಇರ್ತಾಳೆ. ಅದಕ್ಕೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯಲ್ಲಿ ಫಸ್ಟ್ ಬರತಕ್ಕಂಥ ವೈಶಿಷ್ಟ್ಯತೆ ಮಹಾಸರಸ್ವತಿ ನಮಃ 3 ದಿವಸ. ಅದಾದ ಮೇಲೆ ಮಹಾಲಕ್ಷ್ಮೀ ನಮಃ. ಕೊನೆಯ ವಿಜಯದಶಮಿ ಅಷ್ಟೊತ್ತಿಗೆ ಸಾಕ್ಷಾತ್ ದುರ್ಗಾಂ ದೇವಿಂ ಶರಣಮಹಂ ಪ್ರಪತ್ತಿ ಅಂತ ಬರ್ತಕ್ಕಂಥ ಜಗನ್ಮಾತೆ. ಕಾರ್ತಿಕ ಮಾಸ ಸುಬ್ರಹ್ಮಣ್ಯ. ಷಟಣನಾಯ ವಿದ್ಮಹೆ. ಷಟಣ ಅಂದರೆ 6 ಚಕ್ರಗಳು. ಷಟಣನಾಯ ವಿದ್ಮಹೆ ಶಕ್ತಿ ಹಸ್ತಾಯ ಧೀಮಹಿ ವಳ್ಳಿ ದೇವಸೇನಾ ಸಮೇತ ತನ್ನೋ ಷಣ್ಮುಖ ಪ್ರಚೋದಯ. ಸುಬ್ರಹ್ಮಣ್ಯ ಪಕ್ಕದಲ್ಲಿದ್ದಾನೆ. ಇಂಥ ಒಂದು ಸುಬ್ರಹ್ಮಣ್ಯನಿಗೆ ವಳ್ಳಿ ಯಾರ ಮಗಳು? ದೇವಸೇನ ಯಾರ ಮಗಳು? ದೇವಸೇನ ಸ್ವತಃ ಇಂದ್ರನ ಮಗಳಾಗಿರ್ತಕ್ಕಂಥವಳು. ಇಂದ್ರ ಹಿಶ್ಚ ಶತ್ರುವೇ ನಮಃ. ಇಂದ್ರ ಶತ್ರುಗಳನ್ನ ಸಂಹಾರ ಮಾಡೋಕ್ಕೋಸ್ಕರ ಅಂಥ ದೇವಸೇನನ ಸೃಷ್ಟಿ ಮಾಡ್ತಾನೆ. ವಳ್ಳಿಯಲ್ಲಿರ್ತಾಳೆ, ಕಾಡು ಜನಾಂಗಗಳಲ್ಲಿ ಜೊತೆಗಿರ್ತಕ್ಕಂಥವಳು. ಅಂಥ ಪ್ರಾಣಿಗಳ ಮೃಗಪ್ರಾಣಿಗಳಿಗೆಲ್ಲ ದೇವತೆ ಆಗಿರೋಳು. ಇವಳನ್ನು ಕಟ್ಕೊಂಡಿರ್ತಕ್ಕಂಥ ಸುಬ್ರಹ್ಮಣ್ಯ ಎಲ್ಲವೂ ಎಲ್ಲಿದ್ದಾರೆ? ಪಾತಾಳ ಲೋಕದಲ್ಲಿ. ಅಂಥ ಒಂದು ಪಾತಾಳ ಲೋಕ ಕರ್ನಾಟಕದಲ್ಲಿ ಎಷ್ಟು ಹೆಮ್ಮೆಯಾಗಿರ್ತಕ್ಕಂಥ ಈ ಮಹಾಕ್ಷೇತ್ರವೇ ಕುಕ್ಕೆ ಸುಬ್ರಹ್ಮಣ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.